ನಮಸ್ತೆ ಎಲ್ಲರಿಗೂ. ಈ ದಿನ ನಾನು ಬಹಳ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಬಹಳ ಪೌಷ್ಟಿಕವಾದಂತಹ ರಾಗಿ ಗಂಜಿಯನ್ನು ಹೇಗೆ ಮಾಡ್ಕೊಳ್ತೀನಿ ನಾನು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಅಪೌಷ್ಟಿಕತೆ ಅನ್ನೋದು ಇರುತ್ತೋ ಅಥವಾ ಕ್ಯಾಲ್ಶಿಯಂನ ಕಮ್ಮಿ ಇರುತ್ತೋ ಅವರು ಈ ರಾಗಿ ಗಂಜಿಯನ್ನು ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಒಲೆಯ ಮೇಲೆ ಒಂದು ಚಿಕ್ಕ ಪಾತ್ರೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ 2 ಚಮಚದಷ್ಟು ರಾಗಿಯ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿಯ ಹಿಟ್ಟು ನಾನು ಮನೇಲಿ ಮಾಡ್ಕೊಂಡಿರೋದು, ಅದನ್ನು ಜರಡಿ ಹಿಡ್ಕೊಂಡಿದ್ದೀನಿ ಕೂಡ. ಅದನ್ನು ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿನ್ನೂ ಒಲೆಯನ್ನು ಹಚ್ಚಿಲ್ಲ. ಮೊದಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಆಮೇಲೆ ಅದು ಗಂಟು ಆಗಬಾರ್ದು ಅನ್ನೋ ಕಾರಣಕ್ಕೆ. ನೀರಿನಲ್ಲಿ ಹಾಕಿ ತುಂಬ ಚೆನ್ನಾಗಿ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರಿನ ಜೊತೆ ಆ ಹಿಟ್ಟು ಬೆರೆತಾಗ ಅದು ತಳ ಹಿಡಿಯುವಂತಹದ್ದು ಆಗೋದಿಲ್ಲ. ನೋಡಿ, ಹಿಟ್ಟನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಯಿತು. ಈಗ ನಾನು ನಿಧಾನವಾಗಿ ಅದನ್ನು ಚಮಚದಲ್ಲಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಗ್ಯಾಸನ್ನು ಕೆಳಗಡೆ ಹಚ್ಕೊಳ್ತೀನಿ. ಗ್ಯಾಸನ್ನು ಹಚ್ಕೊಂಡು ನಿಧಾನ ಉರಿಯಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ನಿಧಾನವಾಗಿ ಹಾಗೆ ಕರಡ್ಕೊಳ್ತೀನಿ. ನೆನಪಿರಲಿ, ನೀವು ಅದನ್ನು ಕೈ ಬಿಡದೆ ಹಾಗೆ ಚಮಚದಲ್ಲಿ ತಿರುಗುತ್ತಾ ಇರಬೇಕು. ಆಗ ಅದು ತಳ ಹಿಡಿಯೋದಿಲ್ಲ ಮತ್ತು ಗಂಟು ಆಗೋದಿಲ್ಲ. ನೀವು ಹೀಗೆ ತಿರುಗುತ್ತಾ ಇದ್ದರೆ ಗಂಜಿ ಸರಿಯಾಗಿ ಬರುತ್ತೆ. ನೋಡಿ, ಇಲ್ಲಿ 3 ಬೆಳ್ಳುಳ್ಳಿ ಎಸಳನ್ನು ನಾನು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೋಸ್ಕರ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಯಾರ್ಯಾರಿಗೆ ಶೀತ ಪ್ರಕೃತಿ ಇರುತ್ತೋ ಅವರು ಆ ಗಂಜಿಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಕುಡಿಲೇಬೇಕು. ಬೆಳ್ಳುಳ್ಳಿ ಸ್ವಲ್ಪ ಉಷ್ಣ ಆಗಿರೋದ್ರಿಂದ ಅಲ್ಲಿಗೆ ಯಾರು ಶೀತ ಪ್ರಕೃತಿಯವರು ಇರ್ತಾರೋ ಅವರಿಗೆ ಅಷ್ಟೊಂದು ಅದು ತಂಪನ್ನು ಮಾಡೋದಿಲ್ಲ. ದೇಹದ ಸಮತೋಲನವನ್ನು ಅದು ಕಾಪಾಡಿಕೊಳ್ಳುತ್ತೆ. ಹಾಗಾಗಿ ನೋಡಿ, ಬೆಳ್ಳುಳ್ಳಿಯನ್ನು ಹಾಕಿ ಕೈ ಬಿಡದೆ ನಾನು ಹಾಗೇ ಅದನ್ನು ತಿರುವಾಡ್ತಾ ಇದ್ದೀನಿ. ನೆನಪಿರಲಿ, ಯಾರ್ಯಾರು ರಾಗಿ ಗಂಜಿಯನ್ನು ತಗೊಳ್ಬೇಕು ಅಂದ್ಕೊಂಡಿದ್ದೀರೋ ಶೀತ ಪ್ರಕೃತಿಯವರು ಈ ಒಂದು ರಾಗಿ ಗಂಜಿಯನ್ನು ಮಿತವಾಗಿ ತೆಗೆದುಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ರಾಗಿ ತಂಪಿನ ಗುಣವನ್ನು ಹೊಂದಿದೆ. ಹಾಗಾಗಿ ಅಡ್ಡ ಪರಿಣಾಮಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಯಾರ್ಯಾರಿಗೆ ಅಸ್ತಮ ಇದೆಯೋ ಅಥವಾ ಶ್ವಾಸಕೋಶದ ತೊಂದರೆ ಇದೆಯೋ ಅವರು ಮಿತವಾಗಿ ರಾಗಿಯ ಪದಾರ್ಥಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಆದರೆ ಯಾರು ಉಷ್ಣ ಪ್ರಕೃತಿಯನ್ನು ಹೊಂದಿರ್ತಾರೋ, ಯಾವಾಗಲೂ ಹೀಟು ಅಂತ ಇರ್ತಾರೋ ಅವರು ದಿನನಿತ್ಯ ರಾಗಿಯನ್ನು ತಗೊಳ್ಳೋದ್ರಿಂದ ಅವರ ದೇಹದ ಉಷ್ಣಾಂಶ ಸಮತೋಲನದಲ್ಲಿ ಇರುತ್ತೆ. ನೋಡಿ, ನಾನೀಗ ರಾಗಿಯನ್ನು ಹಾಗೆ ಕರಡ್ತಾ ಇದ್ದೀನಿ. ಇನ್ನೇನು 2 ನಿಮಿಷದಲ್ಲಿ ಗಂಜಿ ರೆಡಿಯಾಗಿ ಬಿಡುತ್ತೆ. ಉರಿಯನ್ನು ಸ್ವಲ್ಪ ಜೋರಾಗಿ ಇಡ್ತೀನಿ. ನೋಡಿ, ಕುದಿಯೋದಕ್ಕೆ ಬರ್ತಾ ಇದೆ. ದಿನನಿತ್ಯ ಹೊರಗಡೆ ಕೆಲಸಕ್ಕೆ ಹೋಗುವಂತಹ ಹೆಣ್ಮಕ್ಳಿಗಂತೂ ಈ ರಾಗಿ ಗಂಜಿ ವರದಾನವೇ ಸರಿ. ಬೇಕಾದಂಥ ಕ್ಯಾಲ್ಶಿಯಂ ಕೂಡ ಎಲ್ಲ ಸಿಗುತ್ತೆ. ಅಲ್ಲದೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಎಲ್ಲರಿಗೂ ಇದು ಬೇಕಾದಂಥ ಕ್ಯಾಲ್ಶಿಯಮನ್ನು ಪೂರೈಸುತ್ತೆ. ನಾವು ಕ್ಯಾಲ್ಶಿಯಂ ಗುಳಿಗೆಗಳನ್ನು ಮಾತ್ರೆಗಳನ್ನು ಹೆಚ್ಚಾಗಿ ತಗೊಂಡ್ರೆ ಬಹುಶಃ ಅತಿಯಾದ ಕ್ಯಾಲ್ಶಿಯಂನಿಂದ ಕೂಡ ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ದಿನನಿತ್ಯದ ಆಹಾರ ಪದಾರ್ಥಗಳಿಂದಲೇ ನಾವು ಈ ಥರ ಕ್ಯಾಲ್ಶಿಯಮನ್ನು ತಗೊಂಡ್ರೆ ಅವು ನಮಗೆ ಅಡ್ಡ ಪರಿಣಾಮವನ್ನು ಹೆಚ್ಚಾಗಿ ಬೀರೋದಿಲ್ಲ. ಯಾರ್ಯಾರು ಕ್ಯಾಲ್ಶಿಯಂನ ಸಲುವಾಗಿ ಗುಳಿಗೆಗಳನ್ನು ತಗೊಳ್ತಾ ಇದ್ದೀರೋ ಅವರು ರಾಗಿಯಿಂದ ಮಾಡಿದಂಥ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದಕ್ಕೆ ಶುರು ಮಾಡಿ. ನೋಡಿ, ಇನ್ನೇನು ರಾಗಿ ಗಂಜಿ ಕುದೀತಾ ಇದೆ. 5 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ಬೇಕಾದಂಥ ಶಕ್ತಿಯನ್ನು ಕೂಡ ರಾಗಿ ಕೊಡುತ್ತೆ. ಇತ್ತೀಚೆಗೆ ನಾವು ಎಲ್ಲ ಮಿಲೆಟ್ಸನ್ನು ತೊಗೊಳ್ತಾ ಇದ್ದೀವಿ. ಅದರಲ್ಲೂ ಕೂಡ ರಾಗಿ ಇರುತ್ತೆ. ನೀವು ಅದನ್ನು ಕೂಡ ತೊಗೊಳ್ಬೋದು. ಆದರೆ ಈಸಿಯಾಗಿ ಸಿಗುವಂಥ ರಾಗಿಯ ಹಿಟ್ಟಿನಿಂದ 2 ನಿಮಿಷ ಸಮಯವನ್ನು ಕೊಟ್ಟು ಎಲ್ಲ ರೆಡಿ ಮಾಡಿಕೊಂಡು 5 ನಿಮಿಷದಲ್ಲಿ ಮಾಡಿ ಕುಡ್ಕೊಂಡು ನೀವು ದಿನನಿತ್ಯದ ಮನೆ ಕೆಲಸವನ್ನು ಅಥವಾ ಹೊರಗಡೆ ಕೆಲಸಗಳನ್ನು ಮಾಡೋದಕ್ಕೆ ಬೇಕಾದ ಎನರ್ಜಿ ಕೂಡ ಸಿಗುತ್ತೆ. 30ರ ನಂತರ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂನ ಕೊರತೆ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಈ ಗಂಜಿಯನ್ನು ಕುಡಿಯೋದ್ರಿಂದ ಅದು ಕ್ಯಾಲ್ಶಿಯಮನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಏನು ಮಾಡುತ್ತೆ ಅಂದರೆ ಸಹಾಯ ಮಾಡುತ್ತೆ. ನೋಡಿ, ಈಗೇನು ನನ್ನ ರಾಗಿ ಗಂಜಿ ರೆಡಿ ಆಯಿತು. ಇದನ್ನು ಸ್ವಲ್ಪ ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಫ್ಲೇಮನ್ನು ಸ್ಲೋ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಅದು ಫ್ಲೇಮ್ ಹಾಗೆ ಇದ್ದರೆ ಉಕ್ಕಿ ಬರುವ ಚಾನ್ಸಸ್ಸು ಜಾಸ್ತಿ ಇದೆ. ಹಾಗಾಗಿ ನಾನು ಇದನ್ನು ಚಿಕ್ಕ ಗ್ಯಾಸ್ನಲ್ಲಿ ಇಟ್ಕೊಂಡು ಅದನ್ನು ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು 2 ನಿಮಿಷಗಳ ಕಾಲ ಅಥವಾ 1 ನಿಮಿಷಗಳ ಕಾಲ ಅದನ್ನು ಹಾಗೆ ಕುದಿಸ್ತೀನಿ. ಆಗ ಅದು ಸ್ವಲ್ಪ ಇನ್ನಷ್ಟು ಗಟ್ಟಿ ಆಗುತ್ತೆ. ನೋಡಿ, ನನಗೆ ಸ್ವಲ್ಪ ನೀರಾಗಿದ್ರೇ ರಾಗಿ ಗಂಜಿ ಇಷ್ಟ. ಹಾಗಾಗಿ ನಾನು
ಹಿಟ್ಟನ್ನು ಕಡಿಮೆ ಹಾಕ್ಕೊಂಡಿದ್ದೀನಿ. ಯಾರ್ಯಾರಿಗೆ ಸ್ವಲ್ಪ ದಪ್ಪ ಬೇಕು ಅನಿಸುತ್ತೋ ಅವರು ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆಗ ಗಂಜಿ ತುಂಬ ದಪ್ಪವಾಗಿ ಬರುತ್ತೆ. ಈಗ ರಾಗಿ ಗಂಜಿ ರೆಡಿ ಆಗಿದೆ. ಈ ಗಂಜಿಯನ್ನು ನಾನು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅದನ್ನು ಡೈರೆಕ್ಟಾಗಿ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಲೋಟಕ್ಕೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾನು ಬಿಸಿಯಾಗಿ ಅದನ್ನು ಕುಡಿತೀನಿ. ಅಲ್ಲದೆ ಹೊರಗಡೆ ನಾನು ಕೆಲಸಕ್ಕೆ ಹೋಗುವಾಗೂ ಕೂಡ ಇದನ್ನು ತಗೊಂಡೇ ಹೋಗ್ತೀನಿ. ನನಗೆ ಬ್ರೇಕ್ ಸಿಕ್ಕಾಗ ರಾಗಿ ಗಂಜಿಯನ್ನು ಅಲ್ಲೇ ಕುಡಿದು ನನಗೆ ಬೇಕಾದಂಥ ಎನರ್ಜಿಯನ್ನು ನಾನು ತೊಗೊಳ್ತೀನಿ. ನೋಡಿ, ರಾಗಿ ಗಂಜಿಗೆ ಬೇಕಾದಷ್ಟು ಹಾಲನ್ನು ಹಾಕ್ಕೊಂಡೆ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಂಥ ಗಡಿಬಿಡಿ ಇದ್ದರೂ ಕೂಡ 5 ನಿಮಿಷದಲ್ಲಿ ಇದು ರೆಡಿಯಾಗಿ ಹೋಗುತ್ತೆ. ಹೆಣ್ಮಕ್ಳಂತೂ ಇದನ್ನು ಮಾಡಲೇಬೇಕಾದಂತಹ ಗಂಜಿ, ಇದು ಕುಡಿಲೇಬೇಕಾದಂಥ ಗಂಜಿ. ರೀತಿ ಸಮಯ ಸಿಕ್ಕಾಗ ಕಾಲೇಜ್ನಲ್ಲಿ ಪಟ್ ಅಂತ ಹಾಕ್ಕೊಳ್ಳೋದು, ಕುಡಿಯೋದು, ಬೇಕಾದಂಥ ಎನರ್ಜಿ ಕೂಡ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ ಇದೇ ಥರ ರಾಗಿ ಗಂಜಿಯನ್ನು ಕುಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.